ಇನ್ನು ಬೇಸಿಗೆ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. 15ರಿಂದ 20 ದಿನವಾದರೂ ಗ್ರಾಮಕ್ಕೆ ಪೂರೈಕೆಯಾಗದ ನೀರು. ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಇನ್ನು ಬೇಸಿಗೆ ಪ್ರಾರಂಭವಾಗಿಲ್ಲ, ಆಗಲೇ ಹಾಹಾಕಾರ ಉಂಟಾಗಿದೆ. 15ರಿಂದ 20 ದಿನ ಕಳೆದರೂ ಕೂಡ ಗ್ರಾಮಕ್ಕೆ ಪೂರೈಕೆಯಾಗಿಲ್ಲ ನೀರು. ಗದಗ ಜಿಲ್ಲೆಯಲ್ಲಿ 15ರಿಂದ 20 ದಿನವಾದರೂ ಕೂಡ ಗ್ರಾಮಕ್ಕೆ ಇನ್ನೂ ಪೂರೈಕೆಯಾಗಿಲ್ಲ. ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಈ ಘಟನೆ ಆಗಿರುವಂಥದ್ದು. 15ರಿಂದ 20 ದಿನ ಆದರೂ ಕೂಡ ಇನ್ನೂ ಗ್ರಾಮಕ್ಕೆ ನೀರು ಬಿಡುಗಡೆಯಾಗಿಲ್ಲ ಅಂತಂದ್ರೆ ಏನ್ ಕತೆ? ಗ್ರಾಮ ಪಂಚಾಯಿತಿಯವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಜೊತೆಗೆ ನೀರು ಬಾರದಂತೆ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಮಹಿಳೆಯರು, ಗ್ರಾಮಸ್ಥರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ನೀರಿಗಾಗಿ ಎಲ್ಲರ ಕಡೆ ಎಲ್ಲೆಂದರಲ್ಲಿ ಅಲಿದಾಡ್ತಾ ಇದ್ದಾರೆ. ಜೊತೆಗೆ ನೀರು ತರ್ತಿರೋ ಗ್ರಾಮಸ್ಥರುಗಳನ್ನ ನೀವು ನೋಡ್ತಾ ಇರ್ಬೋದು. ಗ್ರಾಮ ಪಂಚಾಯಿತಿ ಜೊತೆಗೆ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದೆ ಗ್ರಾಮ ಪಂಚಾಯಿತಿ ಕೂಡ. ಈ ಕೂಡಲೇ ಗ್ರಾಮಸ್ಥರು ಜೊತೆಗೆ ಗ್ರಾಮ ಪಂಚಾಯಿತಿಯವರು ಕೂಡಲೇ ಕ್ರಮ ಕೈಗೊಳ್ಬೇಕಂತ ಕೂಡ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಹಲವು ಬಾರಿ ಕೂಡ ಪಿಡಿಒಗೆ ಮನವಿ ಕೊಟ್ಟಿದ್ದಾರೆ, ಜೊತೆಗೆ ಕ್ಯಾರೆ ಅಂತ ಇಲ್ಲ. ಈಗ ಈ ಮೂಲಕ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಹಲವು ಬಿಂದಿಗಳನ್ನ ಇಟ್ಕೊಂಡು ಎಲ್ಲೆಂದರಲ್ಲಿ ನೀರಿಗಾಗಿ ಅಲದಾಟ ನಡೆಸ್ತಾ ಇದ್ದಾರೆ. 15ರಿಂದ 20 ದಿನ ಆದರೂ ಕೂಡ ಗ್ರಾಮಕ್ಕೆ ಇನ್ನೂ ನೀರು ಪೂರೈಕೆ ಆಗ್ತಾ ಇಲ್ಲ. ಇನ್ನು ಬೇಸಿಗೆ ಪ್ರಾರಂಭ ಆಗಿಲ್ಲ, ಈಗಲೇ ಹಿಂಗಿರ್ಬೇಕಾದ್ರೆ ಇನ್ನು ಬೇಸಿಗೆ ಪ್ರಾರಂಭ ಆದ್ಮೇಲೆ ಇನ್ಯಾವ ಪರಿಸ್ಥಿತಿ ಇರುತ್ತೋ ಅಂತದನ್ನ ಊಹೆ ಮಾಡ್ಕೊಳ್ಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗದಗದಿಂದ ಸಂಪರ್ಕದಲ್ಲಿದ್ದಾರೆ ಪ್ರವೀಣ್, ಈಗ ಗದಗದಲ್ಲಿ ಏನು ಬೇಸಿಗೆ ಇನ್ನೂ ಆರಂಭವಾಗಿಲ್ಲ, ಈಗಾಗಲೇ 15ರಿಂದ 20 ದಿನ ಕಳೀತಾ ಇದೆ. ಗ್ರಾಮಸ್ಥರೆಲ್ಲರೂ ಕೂಡ ಬಿಂದಿಗಳನ್ನು ಇಟ್ಕೊಂಡು ಎಲ್ಲೆಂದರಲ್ಲಿ ಅಲಿತಾ ಇದ್ದಾರೆ. ಯಾವ ಪರಿಸ್ಥಿತಿ ಇದೆ ಅಲ್ಲಿ? ಜೊತೆಗೆ ಗ್ರಾಮ ಪಂಚಾಯತಿ ಏನ್ ಮಾಡ್ತಾ ಇದೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಪ್ರವೀಣ್? ಎಸ್ ಶ್ರೀಕಾಂತ್, ಏನಂತಂದ್ರೆ ಬೇಸಿಗೆ ಆರಂಭಕ್ಕಿಂತ ಮುಂಚೆ ಈಗಾಗಲೇ ನೀರಿನ ಒಂದು ಹಾಹಾಕಾರ ಏನು ಅವಳಿ ನಗರದಲ್ಲಿ ಹಾಗೂ ಗದಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗ್ರಾಮದ ಏನು ಈ ಒಂದು ತಿಮ್ಮಾಪುರ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀರಿಗಾಗಿ ಸಾಕಷ್ಟು ಹರಸಾಹಸ ಪಡುವಂತ ಕೆಲಸ ಈಗ ಅಲ್ಲಿ ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಈ ದೂಕ ಗಾಡಿಯಲ್ಲಾಗ್ಲಿ ಹಾಗೂ ಬೈಕ್ಗಳ ಮುಖಾಂತರ ಕೆರೆಗೆ ಹೋಗಿ ನೀರು ತರುವಂತ ಪರಿಸ್ಥಿತಿ ಈಗ ಅಲ್ಲಿ ಸದ್ಯ ಜನರನ್ನ ಕಾಡ್ತಾ ಇದೆ ಶ್ರೀಕಾಂತ್. ಆ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟಿದ್ದಾರಾ? ಪಿಡಿಒ ಆಗಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತಿಗೆ ಏನಾದ್ರು ಮನವಿ ಕೊಟ್ಟಿದ್ದಾರಾ? ಎಷ್ಟು ಮನವಿ ಕೊಟ್ಟಿದ್ರು ಕೂಡ ಏನು ಕ್ರಮ ಕೈಗೊಳ್ತಿಲ್ವಾ? ಏನ್ ಕಥೆ ಅಂತ ಶ್ರೀಕಾಂತ್? ಏನಂತಂದ್ರೆ ಏನು ಬೇಸಿಗೆ ಆರಂಭ ಆದಾಗಿನಿಂದನೇ ಜನರು ಒಂದು ಗ್ರಾಮ ಪಂಚಾಯತಿಗೆ ಅಲೆದಾಡಿ ಬೇಸತ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿರುವಂತಹ ಗ್ರಾಮ ಅಭಿವೃದ್ಧಿ ಅಧಿಕಾರಿಗೆ ಪಿಡಿಒಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು, ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಪ್ರತಿಫಲ ಸಿಕ್ಕಿಲ್ಲ ಅಂತ ಜನರು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಶ್ರೀಕಾಂತ್. ಈಗ ಮನೆಗೆ ಬರ್ಬೇಕಾಗಿರೋ ನೀರು ಬರ್ತಾ ಇಲ್ಲ, ಜೊತೆಗೆ ಇವರು ಎಲ್ಲಿಂದ ತರ್ತಾ ಇದಾರೆ? ಪಕ್ಕದ ಗ್ರಾಮದಿಂದ ತರ್ತಾ ಇದಾರ? ಏನಾದ್ರು ಕೆರೆಯಿಂದ ತರ್ತಾ ಇದಾರ? ಏನು? ಎಸ್ ಶ್ರೀಕಾಂತ್, ಏನಂದ್ರೆ ದಿನನಿತ್ಯ ಬಳಕೆಗೆ ಬರಬೇಕಾದಂತ ನೀರು ಏನು ನಲ್ಲಿ ಮುಖಾಂತರ ಬರಬೇಕಾದಂತ ನೀರು ಸ್ಥಗಿತ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕುಡಿಯೋಗಾಗ್ಲಿ ಹಾಗೆ ದಿನನಿತ್ಯ ಬಳಕೆಗೆ ನೀರು ತರುವಂತ ನಿಟ್ಟಿನಲ್ಲಿ ಅಂದ್ರೆ ಆ ಗ್ರಾಮದಿಂದ ಒಂದು ಸರಿಸುಮಾರು 1.5-2 ಕಿಲೋಮೀಟರ್ ಗಟ್ಟಲೆ ಸಾಗಿ ಅಲ್ಲಿ ಒಂದು ಕೆರೆ ನೀರನ್ನ ಈಗ ತಗೊಂಡು ಬಂದು ಅದನ್ನೇ ಕೆರೆ ನೀರನ್ನ ಸೇವಿಸುವಂತ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ.